ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆಯಿಂದ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮನ ಜೊತೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ, ಯಾಕೆಂದರೆ ತುಂಬ ದಿನ ಆಯಿತು ಅಮ್ಮನ ಜೊತೆ ವ್ಲಾಗೇ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಂಚಮಿಯ ಪ್ರಯುಕ್ತ ಇವತ್ತು ಅಮ್ಮ ರೆಸಿಪಿ ಮಾಡ್ತಾಯಿದ್ರು. ಹಾಗಾಗಿ ನಾನು ಮನೆಗೆ ಬಂದೆ ವಿಡಿಯೋ ಮಾಡೋಣ ಅಂತ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಕಡಲೆ ಉಂಡೆಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಹಾಗಾಗಿ ಪೂರ್ಣಿಮಾ ಬಂದಿದ್ದಾಳೆ, ಸ್ವಲ್ಪ ವಿಡಿಯೋ ಮಾಡೋಣ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ಗೆ. ಅಮ್ಮ ಎಷ್ಟು ಥರ ಉಂಡೆ ಮಾಡ್ತಾ ಇದ್ದೀನಿ? 2 ಥರದ ಉಂಡೆ ಮಾಡ್ತಾ ಇದ್ದೀನಿ. ಒಂದು ಎಳ್ಳಿಂದು, ಒಂದು ಕಡಲೆ ಉಂಡೆ ಮಾಡ್ತಾ ಇದ್ದೀನಿ. ಮತ್ತೆ ಹಾಗೆ ಹಬ್ಬಕ್ಕೆ ಅಳ್ಳಿಟ್ಟನ್ನ ಅವತ್ತೇ ಮಾಡ್ಬೇಕು ಮಡಿಲಿ. ಹಂಗಾಗಿ ಇವಾಗ್ಲೂ ಅಷ್ಟೇ, ಇವತ್ತು ಸ್ನಾನ ಮಾಡ್ಕೊಂಡು ಏನು ತಿಂಡಿನೇ ತಿಂದರೆ ಮಡಿಲೇನೆ ಮಾಡ್ತಾ ಇರೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಹಬ್ಬ ಇದು. 5 ಥರದ ಉಂಡೆ ಮಾಡ್ತಾ ಇದ್ವಿ. ನಮ್ಮ ಮನೇಲಿ ಸ್ವೀಟ್ ಅಷ್ಟೊಂದು ತಿನ್ನೋದಿಲ್ಲ ಅಂತ ಇವಾಗ 2 ಥರ ಉಂಡೆ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇನೆ. ಹಬ್ಬದ ದಿನ ಅಳ್ಳಿಟ್ಟು ಮಾಡೋದಷ್ಟೇನೆ, ನಾಗರ ಪಂಚಮಿ ದಿನ. ಇವಾಗ ಉಂಡೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಮ್ಮ ಹೇಳ್ತಾರೆ. ಇದು ಅರ್ಧ ಕೆಜಿ ಇದು ಹುರಿಗಡ್ಲೆಯನ್ನ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಬೆಲ್ಲ, ಬೆಲ್ಲ ಒಂದ 1/4 ಕೆಜಿ ಮೇಲೆ ಇದೆ. ಇದು ಅಂದ್ರೆ ನಿಮ್ಮ ಸಿಹಿ ಅನುಸಾರ ಎಷ್ಟಾರು ಹಾಕೋಬಹುದು. ಕಮ್ಮಿನೂ ಹಾಕೋಬಹುದು, ಇಲ್ಲ ಜಾಸ್ತಿ ಬೇಕಾದ್ರೂ ಹಾಕೋಬಹುದು. ಇದಕ್ಕೆ ಉಂಡೆಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಡಲೆ ಬೀಜ ನಾವ್ ಎಷ್ಟಾದ್ರೂ ಹಾಕೊಳ್ಬಹುದು, ನಮ್ಮ ಇಷ್ಟ. ಹಾಗೆ ಹುರಿಗಡ್ಲೆ, ಒಣ ಕೊಬ್ಬರಿ, ಸ್ವಲ್ಪ ಎಳ್ಳು, ಹಾಗೆ ಏಲಕ್ಕಿ ಪುಡಿ ಇಟ್ಕೊಂಡಿದೀವಿ. ಸ್ವಲ್ಪ ತುಪ್ಪ ಹಾಕೊಳ್ತೀವಿ ಆಮೇಲೆ ಮಾಡ್ಬೇಕಾದ್ರೆ. ಆಣ ಮಾಡಿ ಇದನ್ನ ಉಂಡೆ ಮಾಡ್ಬೇಕು. ಫ್ರೈ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಉಂಡೆನ ಎಷ್ಟು ದಿನ ಇಟ್ಟು ಇದು ಕೆಡೋದಿಲ್ಲ ಅಂತ ಇದನ್ನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೋದು. ಹೌದು. ಅಂದ್ರೆ ಇದು ಎಷ್ಟು ದಿನ ಇಟ್ಕೊಂಡ್ರು ಉಂಡೆಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಬೆಚ್ಚಗೆ ಆದ್ರೆ ಸಾಕು. ಇದು ಕೂಡ ಅಷ್ಟೇನೆ, 1 ರೌಂಡ್ ಹಾಕೊಂಡಿದ್ದೀನಿ ಕೊಬ್ಬರಿನ. ಇದನ್ನೇನು ತುಂಬಾ ಸಣ್ಣ ಮಾಡೋದು ಬೇಡ, ಸ್ವಲ್ಪ ದಪ್ಪಗೆ ಇದ್ರೆ ಸಾಕು. ಎಳ್ಳನ್ನ ಹಾಕೊಳ್ತಾ ಇದ್ದೀನಿ, ಎಳ್ಳು ಚಿಗಳಿ ಮಾಡೋದಕ್ಕೆ ಅಂತ. ಇದನ್ನ ಹುರಿದು ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ ನೋಡಿ, ಇದೆಲ್ಲ ಇವಾಗ ಎಳ್ಳು ಪೌಡರ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಇದು ಒಣ ಕೊಬ್ಬರಿ, ಮತ್ತೆ ಇದು ಕಡಲೆ ಬೀಜದ ಒಂದು ಪುಡಿ ಮಾಡಿ ಇಟ್ಕೊಂಡಿರೋದು, ಮಿಕ್ಸಿಗೆ ಹಾಕಿರೋದು. ಇದು ಹುರಿಗಡ್ಲೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದು. ಈ ಬೆಲ್ಲನ ಆಣಕ್ಕೆ ಇಟ್ಕೊಳ್ತಾ ಇದೀವಿ. ಈ ಬೆಲ್ಲ ಪಾಕ ಮಾಡ್ಲಿಕ್ಕೆ ಬೆಲ್ಲ ಹಾಕೊಂಡಿದೀವಿ. ಎಷ್ಟು ಹಾಕಿ? ಇದಕ್ಕೆ 1/4 ಕೆಜಿ ಬೆಲ್ಲ ಇದೆ. ಇದಕ್ಕೊಂದು ಅರ್ಧ ಬಟ್ಲು ನೀರಾದ್ರೆ ಸಾಕು, ಬೇಗ ಪಾಕ ಬರುತ್ತೆ ಇದು. ಇದೆಲ್ಲ ಕರಗಿದ್ಮೇಲೆ ಒಂದ್ಸಲ ಎಲ್ಲಾನು ತೆಗಿಬೇಕಿದ್ರಲ್ಲಿ. ನೋಡಿ, ಕಡ್ಡಿ ಏನಾದ್ರು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಲಾಸ್ಟ್ಗೆ ಒಂದ್ಸಲ ಫಿಲ್ಟರ್ ಮಾಡ್ಕೊಂಡು ಪಾಕಕ್ಕೆ ಇಟ್ಕೊಳ್ಬೇಕು. ಇದನ್ನ ಈಗ ಸೋಸ್ಕೊಳ್ತಾ ಇದೀನಿ ನೋಡಿ ಬೆಲ್ಲದ ಪಾಕನ. ಕಡ್ಡಿ ಕಸರು ಇರುತ್ತೆ, ಹಾಗಾಗಿ ಬೆಲ್ಲನ ಕರಗಿಸಿ ಇದನ್ನ ಸೋಸ್ಕೋಬೇಕು. ಪಾಕದ್ದು
ಕರಗಿಸಿದೀವಿ ಅಷ್ಟ ಅದನ್ನ. ನೋಡಿ ಈ ತರ ತುಂಬಾ ಗಟ್ಟಿನೂ ಆಗಬಾರ್ದು. ಬರ್ದಿದೆ. ಈ ತರ ಬರ್ಬೇಕು. ಈ ತರ ಬರ್ಬೇಕು. ಆಗಿದೆ ಅಂತ. ಈಗ ಆಗಿದೆ ಹಣ. ಈಗ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಡಲೆ ಬೀಜ, ಹುರ್ಗಡ್ಲೆ ಇದು ಕಡಲೆ ಬೀಜ ಪುಡಿ ಮಾಡಿಟ್ಕೊಂಡಿದ್ದನ್ನ ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಒಂಚೂರು ಎಳ್ಳು ಪುಡಿ, ಸ್ವಲ್ಪ ಹುರಿಗಡ್ಲೆ. ಇದು ಎಷ್ಟು ಬೇಕಾದ್ರೂ ನಮ್ಮ ಇದ್ರ ಮೇಲೆ ಹಾಕೊಳ್ಬಹುದು. ಎಷ್ಟು ಬೇಕೋ ಇವಾಗ ಇದಕ್ಕೆ ಹಾಕಿದ್ರೆ ಆಮೇಲೆ ಕಡಲೆ ಹಿಟ್ಟು ಹಾಕಿ ತಿರುಗಿಸೋದಕ್ಕೆ ಸರಿ ಹೋಗುತ್ತೆ ನಮ್ಗೆ. ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ನಾವು ಹೊರಗಡೆ ಇದೆಲ್ಲ ಫಸ್ಟ್ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗ್ಬಿಡ್ತೈತಲ್ಲ. ಏಲಕ್ಕಿ ಪುಡಿನ ಹಾಕ್ತಾ ಇದೀನಿ ನೋಡಿ. ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏಲಕ್ಕಿ ಆಮೇಲೆ ಪೌಡರ್ ಘಮ ಘಮ ಅಂತ ಇರುತ್ತೆ. ಒಂದೆರಡು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಇದನ್ನ ಹಾಕೊಂಡು ಹಂಗೆ ಉಂಡೆ ಕಲಸಿ ಈಗ ಉಂಡೆ ಕಟ್ಕೊಂಡ್ಬಿಡ್ಬೇಕು. ತಕ್ಷಣ ಕಟ್ಬಿಡ್ಬೇಕಲ್ಲ. ಕಟ್ಬೇಕು. ತುಪ್ಪ ಹಚ್ಕೋಬೇಕ. ತುಪ್ಪ ಹಚ್ಕೊಂಡು ಇದನ್ನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನ ಮಾಡ್ಕೋಬಹುದು. ಇದನ್ನ ಬೇಗ ಬೇಗ ಮಾಡ್ಕೋಬೇಕಿಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಇದು ಎಳ್ಳು ಚಿಗಳಿ ಮಾಡೋದಕ್ಕೆ ಎಳ್ಳಿನ ಪುಡಿನ ಹಾಕ್ತಾ ಇದ್ದೀನಿ. ಇದು ನೈವೇದ್ಯಕ್ಕೆ ಅಂತ ಇದು ಒಂದ್ ಬಟ್ಲು ಪುಡಿಗೆ ಒಂದ್ ಅರ್ಧ ಬಟ್ಲು ಬೆಲ್ಲನ ಹಾಕಿದ್ದೀನಿ. ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿ ಜಾರಿಂದ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾರೆ. ಇವಾಗ ಇದನ್ನು ಉಂಡೆ ಕಟ್ಕೋಬೇಕು. ನೈವೇದ್ಯಕ್ಕೆ ಅಂದ್ಬಿಟ್ಟು ನಾವು ಸ್ವಲ್ಪ ಮಾಡಿದ್ದು ಅಷ್ಟೇ. ನಮ್ಮ ಮನೆಯಲ್ಲಿ ಇದನ್ನು ನೈವೇದ್ಯಕ್ಕೆ ಅಂತ ಮಾತ್ರ ಮಾಡೋದು, ಇದನ್ನೇನು ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಮಾಡಿದ್ದು ಅಷ್ಟೇ. ತುಂಬ ಈಸಿಯಾಗಿ ಮಾಡೋದು. ಇದು ನಾಗರ ಪಂಚಮಿಗೆ ಮಾಡಲೇಬೇಕು, ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ನಾವು ಮಾಡಿರುವಂಥದ್ದು. ಫೈನಲಿ ಇವಾಗ ಎಳ್ಳಿನ ಉಂಡೆ ಕೂಡ ರೆಡಿಯಾಗಿದೆ. ನಾಗರ ಪಂಚಮಿಗೆ ಅಂತ ಇವತ್ತು 2 ರೆಸಿಪೀಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಕೂಡ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಯಿತು, ಯಾಕಂದರೆ ನಾನು ಕೂಡ ಬ್ಯುಸಿ ಇದ್ದೆ. ಇವಾಗ ಕಡಲೆ ಬೀಜದ ಉಂಡೆ ಮತ್ತು ಎಳ್ಳಿನ ಉಂಡೆ ರೆಡಿಯಾಗಿದೆ.
ಫ್ರೆಂಡ್ಸ್, ಇವತ್ತು ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷವಾದಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗು ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.